ಪಾಪ ನಾನೇನಾದ್ರೂ ನಿಮ್ ಜೊತೆ ಕೇಕ್ ಶೇರ್ ಮಾಡಿದ್ರೆ ನೀವ್ ನಿಮ್ ಪಾಸ್ವರ್ಡ್ ಹೇಳ್ತೀರಾ? ಕೇಕ್ ಶೇರ್ ಮಾಡೋದು ಈ ಸ್ಕೂಲ್, ಪಾಸ್ವರ್ಡ್ ಶೇರ್ ಮಾಡೋದು ಈ ಸ್ಕೂಲ್. RBI ಹೇಳುತ್ತೆ ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ. ಅರೆ ಪತ್ಲು, ಈ ಮರಗಳಲ್ಲಿ ಹಣ್ಣಿನ ಬದಲಾಗಿ ಗರ್ಮಾ ಗರಂ ಸಮೋಸ ಹುಟ್ಬಿಟ್ಟಿದ್ರೆ ಹೆಂಗೆ ಅಲ್ಲ? ಅವಾಗ ಹೆಂಗೆ? ಅರೆ ಆವಾಗ ಟೀ ಹಣ್ಣಿನ ಅಂಗಡಿ ಹುಡ್ಕೊಂಡೋಗ್ಬಿಟ್ಟು ಸಮೋಸ ಯಾಕೆ ತಿಂತ ಕೂತ್ಕೋಬೇಕಾಗಿತ್ತು? ನಾನು ಈ ಮರದ ಕೆಳಗಡೆ ಆರಾಮಾಗಿ ಕೂತ್ಕೊಳ್ತಾ ಇದ್ದೆ, ಬೇಕಾದಾಗೆ ಸಮೋಸ ಕಿತ್ಕೊಂಡು ತಿಂತಾ ಇದ್ದೆ. ಅಯ್ಯೋ ಮೋಟು, ಜನಗಳು ಹೀಗೂ ಕನಸು ಕಾಣ್ತಾರೆ ಕಣೋ. ಮರದಲ್ಲಿ ನೋಟ್ ಬಿಟ್ರೆ ಅದನ್ನ ಕಿತ್ಕೊಂಡು ಸಾವುಕಾರ ಆಗ್ಬೋದು ಅಂತ. ಹಂಗೆ ನಿನ್ ಕನಸಿನಲ್ಲಿ ಸಮೋಸ ಕಾಣ್ತಾ ಇದೀಯಾ? ಓಹೋ ಪತ್ಲು, ಅಲ್ಲಿ ನೋಡೋ ಎಷ್ಟು ಚೆನ್ನಾಗಿದೆ ಗಿಣಿ ಅಲ್ವಾ? How do you do? Say fine, thank you. ಅರೆ ಇದು ಮಾತಾಡುತ್ತಲ್ಲೋ. ಅರೆ ವಾ, ಇದು ಅದ್ಭುತವಾದ ಗಿಣಿ ಕಣೋ ಪತ್ಲು. ಇದು ಅದ್ಭುತವಾದ ಗಿಣಿ ಅಲ್ಲ, ಇದು ನನ್ನ ಗಿಣಿ. ಅದೇ ಆದ್ರೆ ಇದನ್ನ ತಾವು ಎಲ್ಲಿಂದ ತಂದಿರೋದು? ಇದನ್ನ ಚಿಕ್ಕ ವಯಸ್ಸಿಂದ ಲಾಲ್ನೆ ಪಾಲನೆ ಮಾಡಿ ಓದು ಬರೋ ಹೇಳ್ಕೊಟ್ಟು ಸಾಕಿದೀನಿ. ನಿಮ್ಗೆ ಇದು ಇಷ್ಟ ಆಯ್ತಾ? ನಿಮ್ಗೆ ಈ ಗಿಳಿ ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಗಿದೆ. ಇದು ತುಂಬಾ ಒಳ್ಳೆ ಗಿಣಿ, ನೋಡಕ್ಕೂ ಚೆನ್ನಾಗಿದೆ, ಬುದ್ಧಿವಂತ ಗಿಣಿ ಅನಿಸ್ತಾ ಇದೆ ಅಣ್ಣ. ಹಂಗಂದ್ರೆ ಇದನ್ನ ಕೊಂಡ್ಕೊಂಬಿಡಿ. ತಾವಿದನ್ನ ಮಾಡ್ತೀರಾ? ಹಾ ಮಾಡ್ತೀನಣ್ಣ. ನಿಮ್ಗಿದು ಇಷ್ಟೊಂದು ಇಷ್ಟ ಆಗಿದೆ ಅಂದ್ರೆ ತಗೊಂಡೋಗಿ. ಆದ್ರೆ 500 ರೂಪಾಯಿ ಕೊಡ್ಬೇಕಾಗತ್ತೆ. 500 ರೂಪಾಯಿ? ಅರೆ ಅಣ್ಣ, ಒಂದ್ ಸ್ವಲ್ಪ ಕಮ್ಮಿ ಆಗಲ್ವಾ? ಸರಿ, ಒಂದು 400 ರೂಪಾಯಿ ಕೊಡಿ. ಇದು ತುಂಬಾ ಹೊಸ ಗಿಳಿ ಇದೆ, ಅಷ್ಟಾದ್ರೂ ಕೊಡ್ಬೇಕಲ್ವಾ ನೀವು? ಅಯ್ಯೋ ಮುಟ್ಟು, ಏನು ನೀನು? ನಮ್ಮ ಹತ್ರ ಅಷ್ಟೊಂದು ದುಡ್ಡು ಈಗ ಎಲ್ಲೋ ಇದೆ, ಮನೇಲಿ ಇಲ್ಲ ಕಣ. ಅಣ್ಣ ಅಷ್ಟೊಂದು ದುಡ್ಡು ನಮ್ಮ ಹತ್ರ ಸದ್ಯಕ್ಕಿಲ್ಲ ಅಣ್ಣ. ಹಾಗಾದ್ರೆ ನಿಮ್ಮ ಹತ್ರ ಎಷ್ಟಿದೆ? ಇಲ್ಲಿ ನೋಡೋಣ, ನನ್ನ ಜೇಬಲ್ಲಿ ಈಗ ಬರೀ 10 ರೂಪಾಯಿ ಇದೆ ಅಣ್ಣ, ತಗೊಳ್ಳಿ. ಪರವಾಗಿಲ್ಲ, ನಿಮ್ಮನ್ನ ನಾನು ಮರೆಯಲ್ಲ. ಇದನ್ನ ಹುಷಾರಾಗಿ ನೋಡ್ಕೊಳ್ಳಿ. ಇನ್ಮೇಲೆ ಈ ಗಿಳಿ ನಿಮ್ದೆ. ಮಿಟ್ಟು ಮಗನೇ, ಇನ್ಮೇಲೆ ನಿನಗೆ ಇವರೇ ಹೊಸ ಮಾಲೀಕರು. ನನ್ನ ಮಾತು ಕೇಳ್ದಂಗೆ ಇನ್ಮೇಲೆ ಇವ್ರ ಮಾತು ಕೇಳ್ಬೇಕು ನೀನು. ಅಲ್ಲಣ್ಣ, ಇದೆಲ್ಲೂ ಹಾರ್ಕೊಂಡು ಹೋಗೋದಿಲ್ಲ ತಾನೆ? ಇಲ್ಲ, ಇದು ತುಂಬಾ ನಿಯತ್ತಿನ ಗಿಳಿ ಇದೆ. ಯಾರು ನನ್ನಿಂದ ಇದನ್ನ ತಗೊಂಡು ಹೋಗ್ತಾರೋ ಅವ್ರನ್ನೇ ಇದು ನನ್ನ ಮಾಲೀಕರು ಅಂತ ಅನ್ಕೊಳ್ಳುತ್ತೆ. ಯಾವತ್ತೂ ಇದು ಬಿಟ್ಟೋಗಲ್ಲ. ಓಹೋ, ಹಾಗಾದ್ರೆ ಈ ಗಿಣಿ ನಮ್ ಜೊತೆ ಬಹಳ ಚೆನ್ನಾಗಿರುತ್ತೆ ಅಂತ. ಸರಿ ಅಣ್ಣ, ನಾನಿನ್ ಬರ್ತೀನಿ. ತುಂಬಾ ಧನ್ಯವಾದಗಳು. ಇಲ್ಲೇ ಯಾಕಯ್ಯ ಎದೆ ನಿಗರ್ಸ್ಕೊಂಡು ಓಡಾಡ್ತಾ ಇದ್ಯಾ? ಒದೆ ಬೇಕಾ ನಿಂಗೆ? ಇಟ್ಬಿಡ್ತೀನಿ. ನಿಂತ್ಕೋ. ನನಗೆ ಇಲಿ ಅಂತ ಕರಿತೀಯಾ? ನನಗೆ ಮಾತಾಡ್ತೀಯ ನೀನು? ತಗೋ. ಬಾಕ್ಸರಣ್ಣ, ನಾನಂತೂ ಖಂಡಿತ ಮಾತಾಡಿಲ್ಲ ಅಣ್ಣ, ನಾನೆಲ್ಲ ಹೇಳಿದ್ದದನ್ನ. ನೀನಿಲ್ಲ ಅಂದ್ರೆ ನಿನ್ ಭೂತ ಹೇಳ್ತಾ? ತಗೋ, ಇದನ್ ತಗೋ. ಬುದ್ಧಿ ಕಲಿಯಲ್ಲ ನೀನ್ ಏನೇ ಆದ್ರೂ. ತಗೋ, ಇದು ತಗೋ. ಸರಣ್ಣ, ಮೋಟು ಹೊಡಿಬೇಡಣ್ಣ. ಅದು ಈ ಗಿಣಿ ಮಾತಾಡಿದ್ದಣ್ಣ, ಈ ಗಿಣಿ. ಬಾಕ್ಸರಣ್ಣ, ಅದನ್ನ ಗಿಣಿ ಮಾತಾಡಿದ್ದು. ಇದು ಮಾತಾಡೋ ಗಿಣಿ ಅಣ್ಣ. ಗಿಣಿ ಮಾತಾಡಪ್ಪ, ಮಾತಾಡು. ಹೌದಾ, ಇದು ಮಾತಾಡ್ತದ? ನಿನ್ನ ವಾಯ್ಸಲ್ಲಿ ಮಾತಾಡುತ್ತಾ? ಏ ಗಿಳಿ, ಮಾತಾಡು. ನಾನ್ ಮಿಟ್ಟು ಮಿಯಾ. ಏಯ್, ಇದು ಬರೀ ಮಿಟ್ಟು ಮಿಯಾ ಅಂತ ಮಾತ್ರ ಮಾತಾಡುತ್ತೆ. ಏ ಮೋಟು, ಈ ಸಾರಿ ನೀನ್ ಬಿಡ್ತಾ ಇದ್ದೀನಿ. ಇನ್ನೊಂದ್ಸರಿ ಇಲಿ ಅಂತಂದ್ರೆ ನಿನ್ನ ಒಡೆದು ಇಲಿನೇ ಮಾಡಾಕ್ಬಿಡ್ತೀನಿ. ಅರ್ಥ ಆಯ್ತಾ? ಅರ್ಥ ಆಯ್ತು, ಬಿಡ್ಬೇಕು ಸರ್ ಅಣ್ಣ. ಏ ಇಲಿ, ಏ ದಡಿಯಾ, ಎಲ್ಲ ಎಸ್ಕೇಪ್ ಆಗ್ತಿದ್ದೆ ನೀನು? ಓಯ್, ನಿಮ್ಮಿಬ್ಬರಿಗೂ ಗ್ರಾಚಾರ ಕಮ್ಮಿ ಆಗೈತೆ. ತಗೋ ನೀನು. ಇನ್ನೊಂದ್ಸರಿ ಹೇಳ್ತೀಯ ಇಲಿ ಅಂತ? ಹೇಳ್ತೀಯ ಇನ್ನೊಂದ್ಸರಿ? ಹೇಳು. ತಗೋ, ಇನ್ನೊಂದ್ಸರಿ ಹೇಳ್ತೀಯ ಇಲಿ ಅಂತ? ತಗೋ. ಮೋಟು, ಇನ್ನು ಏನೋ ನೋಡ್ತಾ ನಿಂತಿದ್ಯಾ? ಓಡೋಣ ಬಾರ ಇಲ್ಲಿಂದ, ಇಲ್ಲಾಂದ್ರೆ ಅವ್ನು ಮತ್ತೆ ಬಂದು ಇಕ್ತಾನ ಕಣ. ಓಡ. ಪತ್ಲು, ಯಾರೊಬ್ಬ ಇಲ್ಲಿ ಬಚ್ಚಿಕೊಂಡು ಏನೋ ಮಾಡ್ತಾ ಇದ್ದಾನಲ್ಲೋ? ಯಾರೋ ಕಳ್ಳ ಇರ್ಬೇಕು ಕಣ. ಏನಪ್ಪ, ಯಾಕಂಗ್ ಬಚ್ಚಿಕೊಂಡು ಏನೋ ಮಾಡ್ತಿದ್ಯಲ್ಲ? ಐ ಮೋಟು ಪತ್ಲು, ನೀವಿಬ್ರು ಬಚ್ಚಿಟ್ಕೊಳ್ಳಿ. ಅಲ್ಲಪ್ಪ, ನಾವ್ಯಾಕೆ ಬಚ್ಚಿಕೋಬೇಕು? ನಾವೇನ್ ಕಳ್ರ? ಮೋಟು ಪತ್ಲು, ನಾ ಚಿಂಗಮು. ಅರೇ, ನೀನ್ ಚಿಂಗಮ್ಮ. ನೀನು ಚಿಂಗಮ್ ಸರ್ ಕಾಲ್ದೊಳಗು ಸಮ ಇಲ್ಲ ಕಣಯ್ಯ. ನಮ್ಮ ಹತ್ರ ಚಿಂಗಮ್ ಸರ್ ಹತ್ರ ರೀಲ್ ಬಿಡ್ತೀಯ ನೀನು? ಅಯ್ಯೋ, ಹೇಳ್ತಾ ಇಲ್ಲ ಸರಿ ಚಿಂಗಮ್ ಅಂತ. ಒಳ್ಳೆ ಕಳ್ಳನ ತರ ಕಾಣಿಸ್ತಾ ಇದೆಯಾ ನೀನು? ಚಿಂಗಮ್ ಅಂತೀಯ?
ಅಯ್ಯಮ್ಮ ನನಗೆ ಹೊಡಿಬೇಡಿ ಕಣ್ರಯ್ಯ, ನಾನು ಒರಿಜಿನಲ್ ಚಿಂಗಮ್ಮ. ಏ ಮೋಟು ಪತ್ಲು, Original ಅಲ್ಲ ಸ್ಟಾಪ್ ನೀನು. ಇನ್ ದ ನೇಮ್ ಆಫ್ ನಿನ್ನ ಮುಖ ನೋಡು. ನಿಮ್ಮಿಬ್ಬರಿಗೂ ಕಳೆದಾಗಿದ್ಯಾ? ಕಾನೂನು ಮೇಲೆ ಆಣೆ, ಅಂತ್ಯ. ನಮ್ ಡಿಪಾರ್ಟ್ಮೆಂಟ್ ಮೇಲೆ. ಓಯ್, ಏ, ಹೇಳೋ stop. ಮೇಲೆ, ನನಗೆ ಹೊಡಿಬೇಡಿ. ಏ ಬೇಡ. ಅರೆ ಇದು ನೋಡು ಮೋಟು ಪತ್ಲು, ಇದು ನೋಡಿ ನಾನೇ ಚಿಂಗಮ್ಮ. ಅರೆ ಅರೆ, ತಾವು ನಾವು ಚಿಂಗಂ ಚಿಂಗಂ ಸರ. ಸರ. ಓ ಚಿಂಗಂ ಸರ್, ಸಾರಿ ಸರ್, ವೆರಿ ಸಾರಿ ಸರ್. ನಾವು ಕಳ್ಳ ಅನ್ಬಿಟ್ಟು ನಿಮಗೆ ಸಿಕ್ಕಾಪಟ್ಟ ಹೊಡೆದಾಕ್ಬಿಟ್ವಿ ಸರ್. ಸಾರಿ ಸರ್. ಅದು ಚಿಂಗಂ ಸರ್, ಕಳ್ಳ ನಡೆಯೋರು ನೀವೇ ಯಾಕೆ ಕಳ್ಳನ ತರ ಇಲ್ಲಿ ನಿಂತ್ಕೊಂಡಿದ್ರಲ್ಲ? ನಾನಿಲ್ಲಿ ಆ ಜಾನ್ ದ ಡಾನ್ ಹಿಡಿಯೋಕ್ಕೋಸ್ಕರ ವೇಷ ಬದಲಿಸ್ಕೊಂಡು ನಿಂತ್ಕೊಂಡಿದ್ದೆ. ನೀಬ್ರು ಬಚ್ಚಿಕೊಳ್ಳಿ, ಬೇಗ 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 ಬಚ್ಚಿಕೊಳ್ಳಿ, ಹೋಗಿ. ಏಯ್ ಸ್ಟಾಪ್, ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ನಿಮಗೆ ಕಾನೂನು ಮೇಲೆ ಆಣೆ, ಡಿಪಾರ್ಟ್ಮೆಂಟ್ ಮೇಲೆ ಆಣೆ. ಆ? ಏಯ್ ಏಯ್ ಮೋಟು ಪತ್ಲು, ನೀವು ನಂತರ ಮಿಮಿಕ್ರಿ ಮಾಡಿ ಆ ಜಾನ್ ನಾವು ಓಡ ಹೋಗಿ ಮಾಡ್ಬಿಟ್ರಲ್ಲ, ನಾನು ಅವ್ನು ಹಿಡಿಯೋದಕ್ಕೆ 3 ದಿವಸದಿಂದ ವೇಟ್ ಮಾಡ್ತಾ ಇದ್ದೀನಿ. ನಾವು ನಾವು ಮಾತಾಡಲ್ಲ ಮಾತಾಡಲ್ಲ ಚಿಂಗಂ ಚಿಂಗಂ ಸರ್. ಸರ್. ಈ ಗಿಣಿ ನಿಮ್ ತರ ಮಾತಾಡಿದ್ದು ಸರ್. ಏಯ್ ರೀಲ್ ಬಿಡ್ಬೇಡಿ ಮೋಟು ಪತ್ಲು, ಈ ಗಿಡಿ ಹೆಂಗ್ ಮಾತಾಡಕ್ ಸಾಧ್ಯ? ರೀಲ್ ಬಿಡ್ತೀರಾ? ಏಯ್ ಗಿಡಿ ರಾಮ, ನಿನಗ್ ಮಾತಾಡಕ್ ಬರುತ್ತಾ? ಮಾತಾಡು 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 ಮಾತಾಡು. ವಾಕ್ ವಾಕ್ ಮಿಟ್ಟು ಬಿಟ್ಟು. ಏ ಮಿಟ್ಟು, ನೀ ಆಗ್ಲೇ ಏನ್ ಮಾತಾಡ್ತೀಯೋ ಅದನ್ನ ಮಾತಾಡಪ್ಪ. ಏಯ್ ಮೋಟು ಪತ್ಲು, ನೀವಿಬ್ರು ಈ ಅಮಾಯಕ ಗಿಣಿ ಮೇಲೆ ಅಪವಾದ ಹೊರಿಸ್ತಾ ಇದ್ದೀರಾ. ನಿಮ್ಮಿಬ್ಬರಿಗೂ ಈ ಚಿಂಗಂ ಈಗಲೇ ಶಿಕ್ಷೆ ಕೊಡ್ತಾನೆ. ಏಯ್, ತಗೊಳ್ಳಿ. ಬೇಡ ಸರ್, ಚಿಂಗಂ ಸರ್. stop. ಅಯ್ಯೋ ಅಯ್ಯ ಅಯ್ಯ ಮಾಟ ನಿಂತ್ಕೊ, ಅಮ್ಮ ಅಯ್ಯ ನಿಂತ್ಕೊಳ್ರಿ. ಏ ಮೋಟು ಪತ್ಲು, ನನ್ ಗೆಳೆಯರ ಏನ್ರಯ್ಯ ನೀವು? ಯಾಕ್ರಯ್ಯ ನೀವು ಈ ಗಿಡನ ಕಾಡಿಗೆ ಬಿಟ್ಟು ಬರೋಣ ಅಂತ ಹೇಳ್ತಾ ಇದ್ದೀರಲ್ಲ? ಅಲ್ಲ ಡಾಕ್ಟ್ರಣ್ಣ, ಇದ್ರ ಹೆಂಡತಿ ಮಕ್ಕಳೆಲ್ಲ ಪಾಪ ಕಾಡಲ್ಲಿ ಇದಾರಂತೆ. ಪಾಪ ಇದನ್ನ ಅವ್ರ ಮನೆಗೆ ಕರ್ಕೊಂಡೋಗಿ ಒಪ್ಪಿಸ್ಬಿಡೋಣ ಅಂತ ಅಣ್ಣ. ಬಹಳ ಒಳ್ಳೆ ಕೆಲಸ ಕಣಯ್ಯ. ಇಲ್ಲ ನೋಡಯ್ಯ, ಅದ್ರ ಮನೆ ಆಗ್ಲೇ ಬಂದ್ಬಿಡ್ತು ಅನ್ಸುತ್ತೆ. ಹೋಗ್ಬಿಟ್ಟು ರಾಮ, ನಿಮ್ ಮನೆ ಬಂದ್ಬಿಡ್ತು. ಓ ಮೋಟು, ಅದು ವಾಪಸ್ ಬಂದ್ಬಿಡ್ತು ಕಣಯ್ಯ. ಅರೆ ಹೋಗು ಹೋಗು ಗಿಣಿರಾಮ, ಹೋಗಪ್ಪ. ಅರೆ ನಮ್ಮ ಹಿಂದೆ ಬರೋದ್ ಬಿಡು. ಅರೆ ಏನಪ್ಪ ಗಿಣಿರಾಮ, ಯಾಕಪ್ಪ ನಮ್ ಹಿಂದೆ ಬಿದ್ದಿದ್ಯಾ ನೀನು? ದಯವಿಟ್ಟು ನಮ್ಮನ್ನ ಬಿಟ್ಬಿಡಪ್ಪ. ನಾನು ನಿನ್ನ 10 ರೂಪಾಯಿ ಕೊಟ್ಟು ಕೊಂಡ್ಕೊಂಡಿದ್ದೆ, ಆದ್ರೆ ನಾನು ಇವತ್ತು ಫ್ರೀ ಆಗಿ ಸ್ವತಂತ್ರವಾಗಿ ಬಿಟ್ಟು ಕಳಿಸ್ತಾ ಇದ್ದೀನಿ. ಹೋಗಪ್ಪ, ಹೋಗೋಣ. ಅರೆ ಪತ್ಲು, ಈಗ ಏನಾದ್ರೂ ಒಂದ್ ಒಳ್ಳೆ ಐಡಿಯಾ ಕೊಡೋ. ಖಾಲಿ ಹೋಟೆಲ್ ನನ್ ತಲೆ ಓಡ್ತಾ ಇಲ್ಲ ಕಣೋ. ಐಡಿಯಾ ಮೊಟ್ಟು, ನಾವಿದು ಮಿಮಿಕ್ರಿ ಎಕ್ಸಿಬಿಷನ್ ಪ್ರೋಗ್ರಾಮ್ ಅರೇಂಜ್ ಮಾಡಿ ಹಣ ಯಾಕೆ ಮಾಡಬಾರ್ದು? ಚೆನ್ನಾಗಿರುತ್ತೆ ಕಣ. ಅರೆ ಖಾಲಿ ಹೋಟೆಲ್ ನನ್ ತಲೆ ಓಡ್ತಾ ಇಲ್ಲ. ಅಮ್ಮ, ನಾನ್ ನನ್ನ 20 ವರ್ಷದ ಅನುಭವದಲ್ಲಿ ಯಾವತ್ತೂ ನೋಡೇ ಇಲ್ಲ. ಅಯ್ಯೋಯ್ಯೋ, ಹೊಗೆ ಹಾಕಿಸ್ಕೊಂಡ್ರು ಪೇಷಂಟ್ಗೆ ಮೇಲೆ ಕಡ್ರಯ್ಯ. ದ ನೇಮ್ ಇಸ್ ಚಿಂಗಂ. ಚಿಂಗಂ ಕೈಯಿಂದ ಬಚಾವಾಗೋದು ಎಂಪಾಸಿಬಲ್, ಎಂಪಾಸಿಬಲ್. ಮೋಟುನ ಈ ಗಿಳಿ ಮಾತಾಡುತ್ತೆ, ತುಂಬಾ ಅದ್ಭುತ. ಸಿಕ್ಕಾಕೊಂಡ್ಬಿಟ್ರೆ ಆಗುತ್ತೆ ಅದ್ಭುತ. ವಾವ್ ಬಾಸ್ ವಾವ್, ಏನ್ ಕವಿತೆ ಹೇಳಿದ್ರಿ ನೀವು? ಅರೆ ಕವಿತೆನ ಬಿಡು, ಅಲ್ಲಿ ನೋಡ ಈ ಗಿಳಿನ ಹೇಗ್ ಹಾರಿಸ್ಕೊಂಡ್ಬಿಡ್ತೀನಿ ಅಂತ. ವಾವ್ ಬಾಸ್ ವಾ, ಕವಿತೆ. ಅರೆ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ, ಆ ಜಾನ್ನ ಯಾರಾದ್ರೂ ಹಿಡ್ಕೊಂಡ್ಬಿಡ್ರಪ್ಪ. ನಮ್ ಗಿಣಿ ಕರ್ಕೊಂಡು ಹೋಗ್ತಾನೆ. ಅರೆ ನಮ್ ಗಿಣಿ ಕಳ್ಳ. ಮೋಟು ಅಣ್ಣ, ನಿಮ್ ಗಿಳಿ ನೀವು ವಾಪಸ್ ತಗೊಳ್ಳಿ ಪ್ಲೀಸ್, ವಾಪಸ್ ತಗೊಳ್ಳಿ. ಅರೆ ಬೇಡ ಬೇಡಪ್ಪ ಜಾನ್ ಬ್ರದರ್, ಇದು ನಿನ್ ಗಿಡಿ ಕಣಯ್ಯ. ಪಾಪ ನೀನ್ ಇದನ್ನ ಎಷ್ಟು ಕಷ್ಟಪಟ್ಟು ಕದ್ದಿದ್ಯಾ. ಇಲ್ಲ, ಇದು ನಿಮ್ದನೆ.
ಇದು ಜಾನ್ ದ ಡಾನ್ ನ ಬರ್ಬಾದ್ ಮಾಡ್ಬಿಟ್ಟಿದೆ. ನನ್ನೆ ನಾನು ಜ್ಯುವೆಲ್ರಿ ಶಾಪ್ ಅಲ್ಲಿ ಕಳ್ತನ ಮಾಡಕ್ ಹೋದಾಗ ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ಮತ್ತೆ ನಾನು ಬ್ಯಾಂಕ್ ಲೂಟಿ ಮಾಡಕ್ ಹೋಗಿದ್ದೆ. ಬಾಬಾ ಇಲ್ಲ ಇಲ್ಲ ಮೋಟು ನನ್ ಮೇಲೆ ಕರುಣೆ ತೋರ್ಸು. ಈ ಗಿಳಿನ ವಾಪಸ್ ತಗೊಂಡ್ಬೇಡ. ಎಲ್ಲೆಲ್ಲಿ ಹೋಗಿದ್ದೀನೋ ಅಲ್ಲೆಲ್ಲ ಇದು ಶೋ ಕೊಟ್ಬಿಟ್ಟು ನನ್ನ ಓದೆ ಕೊಡ್ಸಿದೆ ಕಣ. ಮೋಟು, ಇದು ನಿಂದೇನೆ ಗಿಳಿ, ತಗೋ ನೀನೇ ಇಟ್ಕೊಂಡ್ಬಿಡು ಪ್ಲೀಸ್ ಪ್ಲೀಸ್. ಹೇಳು ಮಿಟ್ಟು ಗಿಳಿರಾಮ, ನಿಮ್ ಮಾಲೀಕ ಯಾರು ಅಂತ? ಜಾನ್ ದ ಡಾನ್, ಜಾನ್ ಆಗ್ತಾನೆ ಡಾನ್, ನನ್ನ ಮಾಲೀಕ ಜಾನ್. ಸರಿನಾ, ನೀನ್ ಕರ್ಕೊಂಡೋಗಯ್ಯ, ನಮ್ಮನ್ನ ಮಲ್ಕೊಳಕ್ ಬಿಡಿಗ. ಎಂತ ಒಳ್ಳೆ ಕೆಲ್ಸ ಬಿದ್ದಿತ್ತು. ಹೋಗಯ್ಯ ಆ ಕಡೆ ಹೋಗ್. ಜಾನ್ ಇವಾಗ ಹೇಗಾಗ್ತಾನೆ ಜಾನ್ ದ ಡಾನ್? ಗಿಳಿ ಇವಾಗ ನನ್ಗೆ ಒನ್ಸೆ ಒನ್ಸೆ ಮಾಡುತ್ತೆ. ಕೆಲ್ಸಕ್ಕೆ ಬರ್ದ ನನ್ನ ಚಿಂಗಂ ಸರ್, ತಗೊಳ್ಳಿ ಸರ್. ಈ ತೆಂಗಿನಕಾಯಿ ಹೊಡೆದು ನನ್ನ ಬಸ್ ಬಿಸ್ನೆಸ್ ನ ಉದ್ಘಾಟನೆ ಮಾಡಿ ಸರ್, ಪ್ಲೀಸ್ ಸರ್. ಅಯ್ಯಮ್ಮ, ನಾನು ಉದ್ಘಾಟನೆ ಮಾಡಿದ್ರು ನನಗೆ ತೊಂದರೆ ಅನುಭವಿಸ್ಬೇಕಾಗುತ್ತೆ, ಮಾಡದೆ ಹೋದ್ರು ಅನುಭವಿಸ್ಬೇಕಾಗುತ್ತೆ. ನಾನೀಗ ಅರ್ಜೆಂಟ್ ಎಲ್ಲ ಹೋಗ್ತಾ ಇದ್ದೀನಿ. ಉದ್ಘಾಟನೆ ಆದ್ಮೇಲೆ ನನಗೊಂದು ಫೋನ್ ಮಾಡಿ ತಿಳಿಸ್ಬಿಡು, ನಾನು ಇಮಿಡಿಯೇಟ್ ಬಂದ್ಬಿಡ್ತೀನಿ. ಬಾಯ್ ಬಾಯ್, ಸಿ ಯು, ಟಾಟಾ. ಅರೆ ಚಿಂಗಂ ಸರ್, ಅಯ್ಯೋ ಬುರುಡೆ, ಅಯ್ಯೋ ಅಮ್ಮ. ನಾನಲ್ಲಿ ಇರ್ದೇ ಇದ್ದಿದ್ದು ಒಳ್ಳೇದೇ ಆಯ್ತು. ಈಗ ನನಗೇನು ತೊಂದರೆ ಇಲ್ಲ. ಇಷ್ಟೊತ್ತಿಗೆ ಉದ್ಘಾಟನೆ ಆಗೋಗ್ಬಿಟ್ಟಿರುತ್ತೆ. ಈಗ ನಾನಲ್ಲಿ ಹೋದ್ರೆ ಏನು ತೊಂದರೆ ಆಗಲ್ಲ. ಹೋಗ್ತೀನಿ. ಅಯ್ಯಪ್ಪ, ಈ ತೆಂಗಿನಕಾಯಿ ಇಲ್ಲಿವರೆಗೂ ಹೇಗ್ ಬಂತು ನನಗೊಂದು ಅರ್ಥ ಆಗ್ತಿಲ್ಲ. ಅಲ್ಲಿ ಹೊಡೆದಿದ್ದು ಇಲ್ಲಿವರೆಗೂ ಹೇಗ್ ಬಂತು? ಏ ತೆಂಗಿನಕಾಯಿ, ಹೋಗು ಅಲ್ಲಿಗೆ. ಅಲ್ಲಿಗೆ ಮುಹೂರ್ತ ನಡೀತಾ ಇದೆ, ಹೋಗು. ಅಬ್ಬಾ, ಏನ್ ಚಮತ್ಕಾರನೇ ಇದು. ತೆಂಗಿನಕಾಯಿ ಹಾಗೆ ಹಾರೋಯ್ತು, ಹಾಗೆ ವಾಪಸ್ ಹಾರ್ಕೊಂಡ್ ಬಂದ್ಬಿಡ್ತು ಇಲ್ಲಿಗೆ. ನಾನು ಅದನ್ನ ಎಸ್ತಿದ್ದು, ಅದು ನನ್ನ ತಲೆ ಮೇಲೆ ಬಿತ್ತು. ನೋಡು ನನ್ನ ತಲೆ ಹೇಗಾಗಿದೆ ಅಂತ. ನಿನ್ನ ಶುಭ ಮುಹೂರ್ತ ನನ್ಗೆ ಯಾಕೆ ಯಾವಾಗ್ಲೂ ಅಶುಭ ಆಗುತ್ತೆ? ಓ ಚಿಂಗಂ ಸರ್, ಸಾರಿ ಸರ್, ಸಾರಿ. ನಡೀರಿ ಸರ್, ಕೆಲಸ ಶುರು ಮಾಡೋಣ ಈಗ. ಕಮಲ್ಪುರ್ 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 ಪುರ್ಪುರಿ ನಗರದ ಕಮಲ್ಪುರ್. ಬರೀ 10 ರೂಪಾಯಿ ಮಾತ್ರ ಟಿಕೆಟ್. 10 ರೂಪಾಯಿ, ಬರೀ 10 ರೂಪಾಯಿ ಟಿಕೆಟ್. 5 ರೂಪಾಯಿ 5 ರೂಪಾಯಿ 5 ರೂಪಾಯಿನ ಕಮಲ್ಪುರಕ್ಕೆ 5 ರೂಪಾಯಿ ಇರಪ್ಪ ಟಿಕೆಟ್. ಜಾನ್, ನೀನು ಬಸ್ ಬಿದ್ದಂತ ಶುರು ಮಾಡ್ಕೊಂಡ್ಬಿಟ್ಟಿದ್ಯಾ? ಹಾ ಸಾಕಾಗೋಗಿದೆ ನನಗೆ ಕಳ್ತನ ಎಲ್ಲ. ಇವಾಗ ನಿಯತ್ತಾಗಿ ದುಡಿಮೆ ಮಾಡ್ಬೇಕು ಅಂತ ಬಿಸ್ನೆಸ್ ಶುರು ಮಾಡಿದ್ದೀನಿ. ವಾವ್ ಬಾಸ್ ವಾವ್, ಏನ್ ಕವಿತೆ ಹೇಳಿದ್ರಿ ನೀವು. ಕವಿತೆ ಗಿವಿತೆ ಬೇಡ, ಕವಿತೆ ಮಗ್ನೆ. ಕೂಗು ಕಮಲ್ಪುರಕ್ಕೆ 5 ರೂಪಾಯಿ, ಕಮಲ್ಪುರಕ್ಕೆ 5 ರೂಪಾಯಿ, ಕಮಲ್ಪುರಕ್ಕೆ 5 ರೂಪಾಯಿ. ಅರೆ ಇರ್ರೇ, ಸ್ನೇಹಿತನೇ ಬಿಟ್ಟು ಹೋಗ್ತಿದಾರ ದುಡ್ಗೋಸ್ಕರ, ಅದು 5 ರೂಪಾಯಿಗೆ. ಅರೆ ಪತ್ಲು, ಖಾಲಿ ಹೊಟ್ಟಲ್ಲಿ ನನ್ ತಲೆ ಓಡೋದಿಲ್ಲ ಕಣೋ. ಈಗ ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಏನಾದ್ರು ಐಡಿಯಾ ಕೊಡೋ, ಖಾಲಿ ಬಸ್ ತಗೊಳ್ಬೇಕಾತಿಲ್ಲ ಅಂದ್ರೆ. ಐಡಿಯಾ. ಕಮಲ್ಪುರ್ 5 ರೂಪಾಯಿ, ಕಮಲ್ಪುರ್ 5 ರೂಪಾಯಿ. 1 ಟಿಕೆಟ್ ತಗೊಂಡ್ರೆ 1 ಟಿಕೆಟ್ ಫ್ರೀ. ಒಬ್ರು 1 ಟಿಕೆಟ್ ತಗೊಂಡ್ರೆ ಇನ್ನೊಬ್ರು ಫ್ರೀ ಆಗೋಬಹುದು. ಒಂದಕ್ಕೆ 2 ಟಿಕೆಟ್ ಫ್ರೀ, ಒಂದಕ್ಕೆ 2 ಟಿಕೆಟ್. ಏಯ್ ನಿಲ್ಸಿ, ಸ್ಟಾಪ್. ಇದು ಬಿಸ್ನೆಸ್ ಮಾಡೋ ವಿಧಾನ ಖಂಡಿತವಾಗ್ಲೂ ಅಲ್ಲ. ಬಸ್ ಟಿಕೆಟ್ ರೇಟು 10 ರೂಪಾಯಿ. ಅದು ಯಾವುದೇ ಬಸ್ ಆದ್ರೂ ಪರವಾಗಿಲ್ಲ. ಯಾರು ಎಲ್ಲಿಗೆ ಹೋಗ್ಬೇಕು ಅವರು ಸುಮ್ಮನೆ ಸೀಟಲ್ಲಿ ಹೋಗಿ ಕೂತ್ಕೊಬಿಡಿ. ನಾನೀಗ ನಿಗಾ ಇಡ್ತೀನಿ. ಯಾರು ಬಸ್ನ ಕರೆಕ್ಟ್ ಆಗಿ ಓಡಿಸೋದಿಲ್ಲ, ಯಾರು ಕಾನೂನ್ನ ಪಾಲನೆ ಮಾಡೋದಿಲ್ಲ, ಅವ್ರ ಲೈಸೆನ್ಸ್ ನ ಕಿತ್ಕೊಂಡ್ಬಿಡ್ತೀನಿ. ಹಾಗೆ ಅವ್ರ ಮೇಲೆ ಫೈನ್ ಹಾಕ್ತೀನಿ. ಓಕೆ ಸರ್.
ಬಾಸ್ ಬಾಸ್ ಅವರೆಲ್ಲ ಹೊರಟ್ಬಿಟ್ರು. ಅವರು ಬೇಗ ಏನಾದ್ರೂ ಕಮಲ್ಪುರ್ ಹೋದ್ರೆ ಅಲ್ಲಿನ ಪ್ಯಾಸೆಂಜರ್ ಹತ್ತಿಸ್ಕೊಂಡು ಮತ್ತೆ ಬಂದ್ಬಿಡ್ತಾರೆ. ನಮ್ಗಂತ ಏನು ಉಳಿಯೋದಿಲ್ಲ. ಬೇಗ ನಡ್ರಿ, ಬೇಗ ನಡ್ರಿ. ಕಮಲ್ಗೆ ಬೇಗ ಅವ್ರಿಗಿನ ಮುಂಚೆ ಹೋಗ್ಬೇಕಾ? ಹುಷಾರು ಮೋಟು. ಓವರ್ಟೇಕ್ ಮಾಡೋದಕ್ಕೋಸ್ಕರ ಒಂದ್ ಬಸ್ಸು ಇನ್ನೊಂದು ಬಸ್ಗೆ ಡ್ಯಾಶ್ ಹೊಡೆಯೋದು ಬಹಳ ತಪ್ಪು. ಕಾನೂನು ಪ್ರಕಾರ ಸರಿಯಿಲ್ಲ. ಕಾನೂನ ಜಾನ್ ಉಲ್ಲಂಘನೆ ಮಾಡಿದಾನೆ. ಅವ್ರ ಲೈಸೆನ್ಸ್ ನ ಕಿತ್ಕೊಂಡ್ಬಿಡ್ತೀನಿ ಈಗ. ಏನಯ್ಯ ಮಾಡ್ತಿದ್ಯಾ ನೀನು? ಕರೆಕ್ಟಾಗಿ ಓಡ್ತಾಯ? ಬಸ್ ಓಡ್ತಾ ಇದೆಯಾ ಅಥವಾ ಟ್ಯಾಂಕ್ ಓಡ್ತಾ ಇದೆಯಾ? ಸ್ವಲ್ಪ ನಿಧಾನಕ್ಕೆ ಹೋಗಪ್ಪ. ಅಯ್ಯೋ ರಾಮ, ನಾವು ಹೆಲ್ಮೆಟ್ ಹಾಕೊಂಡೆ ಬರ್ಬೇಕಾಗಿತ್ತು ಕಡೆ ಬಸ್ಸಲ್ಲಿ. ಅವನೇ ಕಾಪಾಡೋ. ಹೋಗಿ ಹಾಕಿಸ್ಕೊಂಡ್ರು ಪೇಷಂಟ್ಗಳ ಮೇಲಾಡೆ. ನನಗೆ ಯಾವತ್ತೂ ಈ ಬಸ್ನಲ್ಲಿ ಕೂತ್ಕೊಳ್ಳಲ್ಲ ಕಣಯ್ಯ. ಈ ತರ ಬಸ್ ಓಡಿಸೋದು ಕಾನೂನಿಗೆ ವಿರುದ್ಧ. ನಾನು ಈಗಲೇ ಹೋಗಿ ಫೈನ್ ಹಾಕ್ತೀನಿ. ಹೇ ಜಾನ್, ನಾನ್ ರೋಡ್ ಮಧ್ಯ ಕೂತಿರೋದನ್ನ ನೋಡಿ ಅವನಲ್ಲೇ ಫ್ಲಾಟ್ ಆಗೋಗ್ಬಿಡ್ತಾನೆ. ಏಯ್, ಆಗಲ್ಲ. ಬಾಸ್ ಮುನ್ನೋಡಿ, ಚಿಂಗಂ ಸರ್ ನಿಂತಿದ್ದಾರೆ. ಚಿಂಗಂ ಸರ್, ಚಿಂಗಂ ಸರ್, ನೀವ ಜಾನ್ನ ಖಂಡಿತ ಬಿಡ್ಬೇಡಿ ಸರ್. ಅಯ್ಯಮ್ಮ, ನನ್ನನ್ನೇ ಮೇಲೆ ಕಾಣಿಸ್ಬಿಟ್ಟ. ಬಿಡೋದಿಲ್ಲ ನಾನು ಅವನನ್ನ. ಐ ಸ್ಟಾಪ್, ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಎಲ್ರು ತಮ್ಮ ತಮ್ಮ ಸೀಟ್ಗಳನ್ನ ಗಟ್ಟಿಯಾಗಿ ಇಟ್ಕೊಂಡು ಕೂತ್ಕೊಳ್ಳಿ. ಮುಂದೆ ಬಸ್ಸಲ್ಲಿರೋ ಜಾನು ನಮಗ್ ಸರಿಯಾಗಿ ಬಸ್ ಓಡ್ಸಕ್ಕೆ ಬಿಡ್ತಾ ಇಲ್ಲ. ರೋಡ್ ಮಧ್ಯದಲ್ಲಿ ಕಲ್ಲುಗಳನ್ನ ಇಟ್ಬಿಟ್ಟು ಮತ್ತೆ ಕಾನೂನ ಉಲ್ಲಂಘನೆ ಮಾಡಿದ್ದಾರೆ. ರೋಡ್ ಮಧ್ಯದಲ್ಲಿ ಈ ತರ ಮಾಡೋದು ಕಾನೂನಿಗೆ ವಿರುದ್ಧವಾಗಿದೆ. ಏ ಜಾನ್, ಇವತ್ತಿನ ಯಾರು ಕಾಪಾಡಕ್ಕಾಗಲ್ಲ. ಅಟ್ಯಾಕ್, ಅಟ್ಯಾಕ್, ನಮ್ಮ ಮೇಲೆ ಅಟ್ಯಾಕ್ ಆಗಿದೆ. ಬಾಸ್ ಬಾಸ್, ಇವೆಲ್ಲ ನಾವು ಹಾಕಿರೋ ಕಲ್ಗಳೇ. ನಮ್ಮ ಮೇಲೆ ಮಳೆ ಬರೋ ತರ ಬೀಳ್ತಾ ಇವೆ. ಅಯ್ಯೋ, ಕಾಪಾಡಿ. ಜಾನ್ ಮತ್ತೆ ಕಾನೂನ ಉಲ್ಲಂಘನೆ ಮಾಡ್ದ. ಅವನ್ ಮಾತ್ರ ಬಿಡೋದಿಲ್ಲ ಈಗ. ಅಯ್ಯೋ, ನಮ್ಮನ್ನ ಇಳಿಸ್ಬಿಡ್ರಯ್ಯ. ನಾನು ರಾಮ ನಡ್ಕೊಂಡೆ ಹೋಗ್ಬಿಡ್ತೀವಿ ಇಲ್ಲಿಂದ. ಹಾ, ನಮ್ಮನ್ನ ಕೆಳಗಿಳಿಸ್ಬಿಡು. ನಾವು ಈ ಬಸ್ಸಲ್ಲಿ ಟ್ರಾವೆಲ್ ಮಾಡಲ್ಲ. ನಮ್ ದುಡ್ಡನ್ನ ನಮ್ಗೆ ವಾಪಸ್ ಕೊಡು. ಅರೇ, ನಮ್ದೇನು ತಪ್ಪಿಲ್ಲ ಅಣ್ಣಂದ್ರ. ಆ ಜಾನ್ ನಮ್ಗೆ ಸರಿಯಾಗಿ ಬಸ್ ಓಡ್ಸಕ್ಕೆ ಬಿಡ್ತಾ ಇಲ್ಲ. ನೀವೇ ನೋಡಿ. ಆದ್ರೆ ನಾವು ಕಮಲ್ಪುರ್ನ ತಲುಪ್ತೀವಿ. ನನ್ನ ತಲೆ ತಲೆ ಆಗೋಯ್ದ. ನನ್ನ 20 ವರ್ಷದ ಅನುಭವದಲ್ಲಿ ಈ ತರ ಬಸ್ಸಲ್ಲಿ ಯಾವತ್ತೂ ಜರ್ನಿ ಮಾಡಿಲ್ಲ ಕಣಯ್ಯ.
ಎಲ್ರು ಬಸ್ನ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಳ್ಳಿ, ಧೈರ್ಯವಾಗಿರಿ, ಏನು ಆಗಲ್ಲ. ಮೊಟ್ಟು ಬಸ್ನ ನೀವೊಂದು ಕೆಲಸ ಮಾಡು, ಆ ಕಡೆ ತಗೊಂಡೋಗ್ಬಿಡು. ಈ ಬಸ್ನ ವೆಯ್ಟು ಅದು ತಡೆಯಲ್ಲ ಅನ್ಸುತ್ತೆ ಕಣ. ಏ ಭಗವಂತ, ನಮ್ಮನ್ನ ಕಾಪಾಡಪ್ಪ. ಅಹೇಮ ಮಾಮನಿ, ಗೊತ್ತಿಲ್ಲ ನಂಗೆ ಯಾವ ಟೈಮಲ್ಲಿ ಬಸ್ ಹತ್ತು ಕೂತ್ಕೊಂಡ್ಬಿಟ್ಟೇನೋ. ಅಯ್ಯೋ ನನ್ನ ಲ್ಯಾಬು ಯಾಕಾರು ಬಂದಯ್ಯ. ಬಾಸ್ ಬಾಸ್, ಇದೇನ್ ಮಾಡ್ತಾ ಇದ್ದೀರಾ? ಕಮಲ್ಪುರ್ ಹೋಗೋದಕ್ಕೆ ಬೇರೆ ಶಾರ್ಟ್ ಕಟ್ ಇದೆ. ಮೋಟು ಪತ್ಲು ಬೇಗ ಹೋಗ್ಬಿಡ್ತಾರೆ, ಮತ್ತೆ ಅಲ್ಲಿನ ಎಲ್ಲಾ ಸವಾರಿಗಳನ್ನೂ ಕರ್ಕೊಂಡ್ ಬಂದ್ಬಿಡ್ತಾರೆ. ಇಲ್ಲ, ಹಾಗಾಗಕ್ ಬಿಡಲ್ಲ. The name is ಚಿಂಗಮ್. ಚಿಂಗಮ್ ಕೈಯಿಂದ ಬಚಾವಾಗೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಜಾನ್, ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ, ನೀನ್ ಕಾನೂನ ಉಲ್ಲಂಘನೆ ಮಾಡ್ತಾನೆ ಇದೀಯಾ. ಮತ್ತೆ ನಾನು ನಿನಗೆ ಎಲ್ಲ ಸೇರಿ ಫೈನ್ ಒಟ್ಟಿಗೆ ಹಾಕ್ತಾ ಇದ್ದೀನಿ. ಚಿಂಗಮ್ ಸರ್, ಫೈನ್ ಆಮೇಲೆ ಹಾಕಿವ್ರಂತೆ. ಮೊದ್ಲು ಆ ಜಾಗದಿಂದ ನಿಮ್ ಗಾಡಿ ತೆಗೀರಿ ಸರ್, ಇಲ್ಲಾಂದ್ರೆ ಫೈನ್ ಹಾಕೋದಕ್ಕೆ ನೀವೇ ಇರೋದಿಲ್ಲ. ಏಯ್, ಸ್ಟಾಪ್ ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ನಾವು ಬೇಗ ಬಂದ್ಬಿಟ್ಟಿದ್ದೀವಿ, ನಾವೇ ಮೊದ್ಲು. ನಡೀರಿ, ಬೇಗ ಹೇಳಿರಿ, ಬೇಗ ಬೇಗ ಹೇಳಿರಿ. ಹೊಸ ಪ್ಯಾಸೆಂಜರ್ನ ಹತ್ತಿಸ್ಕೋಬೇಕಾ? ಏ ಜಾನ್, ನೀನು ಬಹಳ ಸರಿ ಕಾನೂನ ಉಲ್ಲಂಘನೆ ಮಾಡೋದಕ್ಕೆ ನಾನ್ ನಿನ್ ಮೇಲೆ ಫೈನ್ ಹಾಕ್ಬಿಟ್ಟಿದ್ದೀನಿ. ಒಟ್ಟು 20,000 ರೂಪಾಯಿ. 20,000 ರೂಪಾಯಿ? ನಾನ್ ದುಡಿಯೋದ್ 4 ಕಡೆ, ಖರ್ಚು ಮಾಡೋದು 1 ರೂಪಾಯಿ. ನಾನ್ ತುಂಬಾ ಬಡವ ಇದ್ದೀನಿ ಚಿಂಗಮ್ ಸರ್. ಚಿಂಗಮ್ ಸರ್, ಇವ್ರಿಗೆ ಫೈನ್ ಹಾಕ್ಬೇಡಿ. ಇವ್ರ ಡ್ರೈವಿಂಗ್ಗೆ ನಾವು ಬಹುಮಾನ ಕೊಡ್ಬೇಕು. ಥ್ಯಾಂಕ್ ಯು. ನೋಡಿದ್ರ ಚಿಂಗಮ್ ಸರ್, ನನ್ನಂತ ಚಿಂದಂತ ಹುಡುಗನ ಮೇಲೆ ಸುಮ್ನೆ ಹೇಳ್ತೀರಾ? ನನಗೆ ಬಹುಮಾನ ಕೊಡಿ. ನಡೀರಿ ಸ್ನೇಹಿತರೆ, ಇವ್ರಿಗೆ ಚೆನ್ನಾಗಿ ಬಹುಮಾನ ಕೊಡೋಣ. ಬನ್ನಿ ಬನ್ನಿ ಬನ್ನಿ, ಬಿಡಬೇಡಿ ಇವ್ರನ್ನ. ಚೆನ್ನಾಗಿ ಕೊಡ್ಬೇಕು ಇವ್ರಿಗೆ. ಕೊಡಿ, ಚೆನ್ನಾಗಿ ಕೊಡಿ ಬಹುಮಾನ. ಕೊಡಿ, ಚೆನ್ನಾಗಿ ಕೊಡಿ. ಪೂರ್ತಿ ಬಹುಮಾನ ಎಂತ ಬಹುಮಾನ ಚಿಂಗಮ್ ಸರ್? ಎಂತ ಕೆಲಸ ಮಾಡಿದ್ರು ಅಂತದೇ ಬಹುಮಾನ ಸಿಗ್ತಾ ಇದೆ. ಓಡ್ತಾ ಇರಿ.